ಹಲೋ ಆಯುರ್ಸಿದ್ಧಿಯಿಂದ ಈಗ ನಾವು ಆರೋಗ್ಯದ ಸಂರಕ್ಷಣೆಗೋಸ್ಕರ ಸಲಹೆಗಳನ್ನ ದಿನ ಕೊಡ್ತಾ ಬರ್ತಾ ಇದ್ದೀವಿ. ಆಹಾರದ ಬಗ್ಗೆ 2-3 ದಿನದಿಂದ ಹೇಳ್ತಾ ಇದ್ದೆ ನಾನು. ಇವತ್ತು ನಾವು ನಿದ್ರೆ ಬಗ್ಗೆ ತಿಳ್ಕೊಳ್ಳೋಣಂತೆ. ನಿದ್ರೆ ಆಹಾರದಷ್ಟೇ ಪ್ರಮುಖ. ಇನ್ನ ಹೇಳಬೇಕು ಅಂದರೆ ನಿದ್ರೆ ಒಂದು ವಿಧದಲ್ಲಿ ಆಹಾರಕ್ಕಿಂತ ಹೆಚ್ಚು ಶ್ರಮ ವಹಿಸುತ್ತೆ ನಮ್ಮ ಆರೋಗ್ಯನ ಸಂರಕ್ಷಣೆ ಮಾಡೋದಕ್ಕೆ. ಯಾಕೆ ಅಂತಂದರೆ ನಿದ್ರೆ ಮಾಡುವಾಗ ನಮ್ಮ ದೇಹ ಏನೇನು ರಿಪೇರಿ ಆಗಬೇಕೋ, ಎಲ್ಲೆಲ್ಲಿ ಏನೇನು ನ್ಯೂಟ್ರಿಷನ್ ಹೋಗಬೇಕೋ, ಯಾವ್ಯಾವ ಹಾರ್ಮೋನ್ಸ್ ಆಗಲಿ ಎನ್ಸೈಮ್ಸ್ ಆಗಲಿ ನಾಳೆ ದಿನಕ್ಕೆ ಬೇಕಾಗುತ್ತೋ ಅದನ್ನೆಲ್ಲನೂ ರಾತ್ರಿ ನಿದ್ರೆಯಲ್ಲಿ ದೇಹ ನಮಗೆ ಸ್ರವಿಸಿ ಅದನ್ನು ಎಲ್ಲೆಲ್ಲಿಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟು ಸಪ್ಲೈ ಮಾಡುತ್ತೆ. ಹಾಗಾಗಿ ನಿದ್ರೆ ಮುಖ್ಯ. ಮತ್ತು ಇನ್ನೂ ಒಂದು ಪ್ರಮುಖವಾದ ಅಂಶ ಅಂದರೆ ಡಿಟಾಕ್ಸಿಫಿಕೇಶನ್, ಅಂದರೆ ಕಲ್ಮಶಗಳನ್ನ ಹೊರಗಡೆ ಹಾಕೋದು ದೇಹ ನಾವು ನಿದ್ರೆ ಮಾಡುವಾಗಲೇ ಮಾಡೋದು. ಹಾಗಾಗಿ ದೇಹದ ಮಾರನೇ ದಿನದ ಎನರ್ಜಿಗೋಸ್ಕರ, ಸೆಕ್ರಿಷನ್ಸ್ಗೋಸ್ಕರ, ಡಿಟಾಕ್ಸಿಫಿಕೇಶನ್ಗೋಸ್ಕರ ನಿದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆರೋಗ್ಯ ಸಂರಕ್ಷಣೆ ಬಗ್ಗೆ ನಾವು ಯೋಚನೆ ಮಾಡುವಾಗ ಅದು ಹೇಗೆ ಅಂತಂದರೆ ರಾತ್ರಿ 10ರಿಂದ 4 ಗಂಟೆವರೆಗೂ ನಿದ್ರೆ ಮಾಡೋದಿದೆಯಲ್ಲ, ಅದು ಪ್ರತಿ 2 ಗಂಟೆಗೊಂದ್ಸಾರಿ ಒಂದು ಆ್ಯಕ್ಟಿವಿಟಿನ ನಮಗೆ ಮಾಡ್ತಾ ಬರುತ್ತೆ ದೇಹ. ಮೊದಲನೇ 2 ಅವರ್ನಲ್ಲಿ ಏನಾಗುತ್ತೆ, ನಮಗೆ ಪೌಷ್ಟಿಕಾಂಶಗಳು ಅಬ್ಸಾರ್ಪ್ಷನ್ ಆಗೋದಕ್ಕೆ ಬೇಕು. ಮತ್ತೆ ಇನ್ನೂ 2 ಅವರ್ ಏನಾಗುತ್ತೆ, ಆವಾಗ ನಮ್ಮ ಗ್ಲ್ಯಾಂಡ್ಸ್ ಯಾವ್ಯಾವ ಗ್ಲ್ಯಾಂಡ್ಸ್ ಏನೇನು ಸ್ರವಣೆ ಮಾಡುತ್ತೆ, ಲೈಕ್ ಥೈರಾಯ್ಡ್ ಗ್ಲ್ಯಾಂಡ್ ಆಗಲಿ, ಲಿವರ್ ಆಗಲಿ, ಪ್ಯಾಂಕ್ರಿಯಾಸ್ ಆಗಲಿ, ಬ್ರೈನ್ನಲ್ಲಿ ಕೆಲವು ಗ್ಲ್ಯಾಂಡ್ಸು ಲೈಕ್ ಹೈಪೋಥಾಲಮಸ್, ಈ ಥರದ್ದೆಲ್ಲನೂ ಕೆಲವು ಹಾರ್ಮೋನ್ಗಳನ್ನ ಎನ್ಸೈಮ್ಸ್ನ ರಿಲೀಸ್ ಮಾಡೋದು ಆ 2 ಅವರ್ಸ್ನಲ್ಲಿ ರಿಲೀಸ್ ಮಾಡುತ್ತೆ. ಅದಾದಮೇಲೆ 2 ಅವರ್ಸ್ ಏನಾಗುತ್ತೆ, ಡಿಟಾಕ್ಸಿಫಿಕೇಶನ್, ಅಂದರೆ ದೇಹ ಎಷ್ಟು ಬೇಕೋ ಅಷ್ಟು ಪೌಷ್ಟಿಕಾಂಶಗಳನ್ನ ಹಿಡಿದಿಟ್ಕೊಂಡ ಮೇಲೆ ದೇಹದಲ್ಲಿ ಮಿಕ್ಕಿದ್ದನ್ನು ಟಾಕ್ಸಿನ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಎಲ್ಲೆಲ್ಲಿ ಎಕ್ಸ್ಕ್ರೀಷನ್ ಆಗುತ್ತೋ, ಅಂದರೆ ಸ್ಕಿನ್ ಲೆವೆಲ್ನಲ್ಲಿ ಕೆಲವು ಎಕ್ಸ್ಕ್ರೀಷನ್ ಆಗುತ್ತೆ, ಕೆಲವು ಕಿಡ್ನೀಸಲ್ಲಿ ಯೂರಿನ್ ಜೊತೆಗೆ ರಿಲೀಸ್ ಆಗುತ್ತೆ, ಕೆಲವು ಲಾರ್ಜ್ ಇಂಟೆಸ್ಟೈನಿಗೆ ಬಂದು ಮೋಷನ್ಸ್ ಜೊತೆ ಹೊರಗಡೆ ಬರುತ್ತೆ. ಇನ್ನು ಕೆಲವು ಟಾಕ್ಸಿನ್ಸ್ ಅಂದರೆ ಮಾನಸಿಕ ಕ್ಲೇಶಗಳು, ಬೇಡದೇ ಇರೋ ಎಮೋಷನ್ಸು ನಮ್ಮ ಮನಸ್ಸಿಂದ ಕೂಡ ಆ ಟೈಮ್ನಲ್ಲಿ ರಿಲೀಸ್ ಆಗುತ್ತೆ. ಹೀಗಾಗಿ ಆ ಪೀರಿಯಡೂ ನಮ್ಮ ದೇಹದ ನಾರ್ಮಲ್ ಡಿಟಾಕ್ಸಿಫಿಕೇಶನ್ಗೋಸ್ಕರ ಇಂಪಾರ್ಟೆಂಟು. ಅದಾದಮೇಲೆ ನಮ್ಮ ದೇಹಕ್ಕೆ ದಿನಾಲೂ ಬೇಕಾಗಿರುವಂಥ ಮಾಂಸಖಂಡಗಳಿಗೆ ಬೇಕಿರುವಂಥ ಎನರ್ಜಿ ಏನು ಹೇಳ್ತೀವಿ ನಾವು, ಮಸಲ್ ಸಾಫ್ಟ್ನರ್ಸ್, ಸ್ಮೂತ್ನರ್ಸ್ ಅಂತ ಹೇಳ್ತೀವಿ, ಆ ಎನ್ಸೈಮ್ಸು ಆ ಥರದ್ದು ಹಾರ್ಮೋನ್ಸು ಏನಾಗುತ್ತೆ ಅದು ಆ ಟೈಮ್ನಲ್ಲಿ ರಿಲೀಸ್ ಆಗುತ್ತೆ. ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂತ ಹೇಳ್ತೀವಿ ನೋಡಿ, ನಮ್ಮ ದೇಹ ಸಡಿಲವಾಗಿ, ಅಂದರೆ ನಮಗೆ ದೇಹದಲ್ಲಿ ಬಿಗುವಿಲ್ಲದಂಗೆ ನಾವು ರಿಲ್ಯಾಕ್ಸ್ಡಾಗಿ ಕೆಲಸ ಮಾಡಬೇಕು ಅಂತಂದರೆ ಆ ಎಲಿಮೆಂಟ್ ನಮಗೆ ತುಂಬ ಮುಖ್ಯವಾಗಿ ಬೇಕಾಗುತ್ತೆ, ಅದು ಒಂದು ರಿಲೀಸ್ ಆಗುತ್ತೆ. ಮತ್ತು ಇನ್ನು ಕೊನೆ ಭಾಗ, ರಾತ್ರಿಯ ಕೊನೆ ಭಾಗಕ್ಕೆ ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ಬ್ರೈನ್ ಅಥವಾ ಮನಸ್ಸು ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಆ ಟೈಮು ಅಧ್ಯಯನಕ್ಕೆ ಮತ್ತು ಏನಾದರೂ ಹೊಸತನ್ನು ಕಲ್ತ್ಕೊಳ್ಳೋದಕ್ಕೆ ಮತ್ತು ಯಾವುದಾದ್ರೂ ನಾವು ಕಾನ್ಸಂಟ್ರೇಷನ್ ಉಪಯೋಗಿಸಿ ಮಾಡೋವಂಥ ಕೆಲಸಗಳಿಗೆ ಸಿಕ್ಕಾಪಟ್ಟೆ ಆ ಟೈಮು ಸೂಕ್ತವಾಗಿರುತ್ತೆ. ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳಂತೂ ಅಧ್ಯಯನ ಮಾಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಆ ಟೈಮ್ನಲ್ಲಿ ಏನೇ ಆ್ಯಕ್ಟಿವಿಟಿ ನಾವು ಮಾಡೋದ್ರಿಂದ. ಇದು ನಮ್ಮ ರಾತ್ರಿಯ ಚಟುವಟಿಕೆಗಳು ದೇಹದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಲ್ಲ. ಹಾಗಾಗಿ ನಿದ್ರೆಯ ಪ್ರಾಮುಖ್ಯತೆ ಇವತ್ತು ತಿಳ್ಕೊಂಡಿದ್ರೆ ಇವತ್ತಿಂದ ಟೈಮ್ ಕರೆಕ್ಟಾಗಿ ನಿದ್ರೆ ಮಾಡಿ ಆರೋಗ್ಯನ ಸಂಸ್ಕರಣೆ ಮಾಡ್ಕೊಳ್ಳಿ. ಹೀಗೇ ಇನ್ನೂ ಮುಂದೆ ಹೆಲ್ತ್ ಟಿಪ್ಸ್ ನಿಮಗೆ ಹೆಚ್ಚಾಗಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಹಿಂದೆ ಆಹಾರದ ಬಗ್ಗೆ, PCOD ಕಾಯಿಲೆ ಬಗ್ಗೆ, ಮತ್ತು ಪ್ರೀಕನ್ಸೆಪ್ಷನ್ ಕೌನ್ಸಿಲಿಂಗ್ ಬಗ್ಗೆ, ಪ್ರೆಗ್ನೆನ್ಸಿ ಕೇರ್ ಬಗ್ಗೆ, ಕನ್ಸೆಪ್ಷನ್ ಟಿಪ್ಸ್ ಬಗ್ಗೆ, ಈ ರೀತಿಯಾಗಿ ಎಲ್ಲ ಬೇರೆ ಬೇರೆ ವಿಡಿಯೋಗಳನ್ನ ನಾವು ಅದರಲ್ಲಿ ಪೋಸ್ಟ್ ಮಾಡಿದ್ದೀವಿ. ಅದನ್ನೆಲ್ಲ ತಿಳ್ಕೊಳ್ಳಿ. ಮುಂದೆ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತಂದರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ, ನಾವು ಅದನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು.